ಬದುಕುವುದಕ್ಕೆ ನೂರಾರು ದಾರಿ ಇದೆ. ಆದರೆ ಬಹುತೇಕ ಮಂದಿ ತಮ್ಮ ಆಯ್ಕೆಯಲ್ಲಿಯೇ ಸೋಲುತ್ತಾರೆ. ಎಷ್ಟೋ ಮಂದಿ ಅವಕಾಶಗಳನ್ನ ಸಮರ್ಪಕವಾಗಿ ಬಳಕೆ ಮಾಡುವುದಕ್ಕೆ ಮುಂದಾಗುವುದಿಲ್ಲ. ತರಕಾರಿ ಬೆಳೆಸಿಯೂ ಸಾಧನೆಯನ್ನ ಮಾಡಿದವರಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಮನೆಯಲ್ಲಿ ಕುಳಿತುಕೊಂಡು ಹಪ್ಪಳ ಉಪ್ಪಿನಕಾಯಿ ತಯಾರಿಸಿ ಅದನ್ನ ಮಾರಾಟ ಮಾಡಿ ಕುಟುಂಬವನ್ನ ಸಾಗುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಉದ್ಯಮ ಕ್ಷೇತ್ರಕ್ಕೂ ಕಾಲಿಟ್ಟು ಅಲ್ಲಿಯೂ ಯಶಸ್ಸನ್ನ ಸಾಧಿಸಿದ್ದಾರೆ. ಇಂಥವರ ಸಾಲಿಗೆ ಪುತ್ತೂರಿನ ಮಹಿಳೆಯೊಬ್ಬರು ಸೇರುತ್ತಾರೆ. ನರ್ಸರಿಯನ್ನ ಉದ್ಯಮವಾಗಿ ಬೆಳೆಸಿಕೊಂಡು ಸಾಕಷ್ಟು ಆರ್ಥಿಕ ಭದ್ರತೆಯನ್ನ ಗಟ್ಟಿಯಾಗಿಸಿಕೊಂಡ ಭವ್ಯ ವಿ ಶೆಟ್ಟಿ ಇತರ ಮಹಿಳೆಯರಿಗೆ ಮಾದರಿಯಾಗಿ ಬೆಳೆದು ನಿಂತಿದ್ದಾರೆ. ಪುತ್ತೂರಿನ ಕೋಡಿಂಬಾಡಿ ಗ್ರಾಮದ ಬೆಳ್ಳಿಪಾಡಿಯ ವಿದ್ಯಾಪ್ರಸಾದ್ ಅವರ ಪತ್ನಿ ಭವ್ಯ ವಿ ಶೆಟ್ಟಿ ಅವರು ಇದೀಗ ನರ್ಸರಿ ಉದ್ಯಮಿ. ವಾರ್ಷಿಕವಾಗಿ ಸುಮಾರು 20 ಲಕ್ಷದ ವಹಿವಾಟು ನಡೆಸುವ ಮೂಲಕ ಹಲವಾರು ಮಂದಿಗೆ ಕೆಲಸ ಕೊಟ್ಟು ಅವರಿಗೂ ಆರ್ಥಿಕ ಸಬಲತೆ ಸೃಷ್ಟಿಸಿದ್ದಾರೆ. ಇವರ ನರ್ಸರಿ ಕನಸಿಗೆ ನೀರೆರೆದದ್ದು ಕೋಡಿಂಬಾಡಿಯ ಬೆಳ್ಳಿಪಾಡಿ ವಿದ್ಯಾಶ್ರೀ ಸ್ವಸಹಾಯ ಸಂಘ. ಇಲ್ಲಿಯೇ ಅವರ ಸ್ವ ಉದ್ಯೋಗದ ಕನಸು ಆರಂಭ. ಇಲ್ಲಿ 50,000 ರೂಪಾಯಿ ಸಾಲದೊಂದಿಗೆ ನರ್ಸರಿಗೆ ಮೊದಲ ಹೆಜ್ಜೆಯನ್ನ ಇಡುತ್ತಾರೆ. ಬಳಿಕ ಕೋಡಿಂಬಾಡಿ ಮಹಾಲಿಂಗೇಶ್ವರ ಸಂಜೀವಿನಿ ಒಕ್ಕೂಟದಿಂದ 1.50 ಲಕ್ಷ ರೂಪಾಯಿ ಸಾಲವನ್ನ ಪಡೆದುಕೊಂಡು ನರ್ಸರಿಗೆ ಮತ್ತಷ್ಟು ಹೊಸತನವನ್ನ ನೀಡುತ್ತಾರೆ. ಮೊದಲಿಗೆ ಕೋಡಿಂಬಾಡಿ ಹಾಲು ಉತ್ಪಾದಕ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದ ಇವರು ಅದನ್ನು ಬಿಟ್ಟು ತನ್ನ ನರ್ಸರಿ ನಿರ್ಮಿಸುವ ಕನಸಿಗೆ ಹೆಜ್ಜೆ ಹಾಕುತ್ತಾರೆ. ಪತಿ ವಿದ್ಯಾಪ್ರಸಾದ್ ಕೆಲ ಕಾಲ ನರ್ಸರಿಯೊಂದಿಗೆ ಕೆಲಸಕ್ಕೆ ಹೋಗುತ್ತಿದ್ರು. ಅದನ್ನು ನಾವೇ ಮಾಡಿದ್ರೆ ಹೇಗೆ ಎಂಬ ಚಿಂತನೆಯೇ ಈ ಕನಸಿಗೆ ಪೂರಕವಾಯಿತು. ಇದರಿಂದ ಬದುಕು ಕಟ್ಟಿಕೊಳ್ಳಬಹುದು ಎಂಬುದು ಖಾತ್ರಿಯಾಗುತ್ತಿರುವಂತೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅಡಮಾನರಹಿತ ಸಾಲ ಯೋಜನೆಯಲ್ಲಿ ವಿದ್ಯಾಶ್ರೀ ಸ್ವಸಹಾಯ ಸಂಘಕ್ಕೆ 20 ಲಕ್ಷ ರೂಪಾಯಿ ಸಾಲದ ಅವಕಾಶ ದೊರೆತಾಗ ಅದರಲ್ಲಿ 12 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡು ನರ್ಸರಿಯ ಚೌಕಟ್ಟನ್ನ ದೊಡ್ಡ ಮಟ್ಟಕ್ಕೆ ವಿಸ್ತಾರ ಮಾಡುವ ಯೋಜನೆಯನ್ನ ಮಾಡ್ತಾರೆ. ಆದ್ರೆ ಇವರ ಬಳಿಯಲ್ಲಿ ಅಷ್ಟೊಂದು ಜಾಗವಿಲ್ಲ. ಇದಕ್ಕಾಗಿ ಕೆದಿಲ ಗ್ರಾಮದ ಕಜೆ ಎಂಬಲ್ಲಿನ ಜಾಗವೊಂದನ್ನ ಲೀಸ್ ಮೇಲೆ ಪಡೆದುಕೊಂಡು ಈ ದಂಪತಿಗಳಿಬ್ಬರು ದೊಡ್ಡ ನರ್ಸರಿಯ ಕನಸನ್ನ ನನಸು ಮಾಡುತ್ತಾರೆ. ದಿನಗಳಲ್ಲಿ ಮೊದಲಿಗೆ ನಾನು ಹೈನುಗಾರಿಕೆಯನ್ನು ಸ್ಟಾರ್ಟ್ ಮಾಡಿದೆ. ಆನಂತರ ಸಂಘದಿಂದ ಸ್ವಉದ್ಯೋಗಕ್ಕೆ ಅಂತ ಹೇಳಿ ಸಾಲ ಸಿಗುತ್ತದೆ ಎನ್ನುವಾಗ ಸುಮಾರು 50,000 ಸಾಲವನ್ನು ತೆಗೆದು ನರ್ಸರಿಯನ್ನು ಪ್ರಾರಂಭಿಸುವುದಂತ ನಾನು ನನ್ನ ಯಜಮಾನರು ಸೇರಿಕೊಂಡು ಯೋಚನೆ ಮಾಡಿದೆವು. ಆನಂತರ ಅದನ್ನೇ ಮುಂದುವರಿಸಿಕೊಂಡು ಸ್ವಲ್ಪವೇ ಮುಂದುವರಿತಾ ಈಗ ನಾವು ಒಂದು ಉತ್ತಮ ಮಟ್ಟಕ್ಕೆ ಬೆಳೆದಿದ್ದೇವೆ. ನಮ್ಮ ಕೋಡಿಂಬಾಡಿ ಪಂಚಾಯತ್ ನಮ್ಮ ಮಹಾಲಿಂಗೇಶ್ವರ ಸಂಜೀವಿನಿ ಒಕ್ಕೂಟದಿಂದ ಸುಮಾರು 1.5 ಲಕ್ಷದಷ್ಟು ಸಾಲವನ್ನು ಪಡೆದುಕೊಂಡು ಅದರಲ್ಲಿ ಒಂದು 75,000 ನರ್ಸರಿಗೆ ಹಾಕಿ 75,000 ಹೈನುಗಾರಿಕೆಗೆ ಹಾಕಿ ಉತ್ತಮ ರೀತಿಯಲ್ಲಿ ಉದ್ಯೋಗವನ್ನು ಆರಂಭಿಸಿದೆವು. ಹಂತವಾಗಿ ಬೆಳೆಯುತ್ತಾ ಬರುವಾಗ ಪುನಃ ನಮಗೆ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಅಂತ ಹೇಳಿ ಒಂದು ಸ್ಕೀಮು ಬಂತು. 20 ಲಕ್ಷ ಅಡಮಾನ ರಹಿತ ಸಾಲ ಅಂತ ಹೇಳಿ ನಾವು ವಿದ್ಯಾಶ್ರೀ ಸಂಘದ ಸದಸ್ಯರು ಸೇರಿಕೊಂಡು ಸ್ವಉದ್ಯೋಗ ಮಾಡ್ತಿದ್ರೆ ನೀವು ಸಾಲವನ್ನು ಪಡ್ಕೊಳ್ಳಿ ಅನ್ನೋ ನನಗೆ ಭರವಸೆಯನ್ನು ಕೊಟ್ಟರು. ಅದೇ ರೀತಿ ನಾನು ಸುಮಾರು 12 ಲಕ್ಷ ಸಾಲವನ್ನು ಪಡ್ಕೊಂಡು ಪುನಃ ಅದನ್ನು ಈ ನರ್ಸರಿಗೆ ಉಪಯೋಗಿಸಿಕೊಂಡು ಉತ್ತಮ ರೀತಿಯಲ್ಲಿ ಇನ್ನೂ ಕೂಡ ಮುಂದುವರಿಬೇಕಂತ ಹೇಳಿ ದೊಡ್ಡ ನರ್ಸರಿಯನ್ನಾಗಿ ಮಾಡ್ಬೇಕನ್ನೋ ಭರವಸೆಯೊಂದಿಗೆ ಹೆಜ್ಜೆಯನ್ನು ಇಟ್ಟೆವು. ಇದಕ್ಕೆ ನನಗೆ ಪೂರಕವಾಗಿ ನನ್ನ ಯಜಮಾನರು ನನಗೆ ಸಹಾಯವನ್ನು ಕಳೆದ 10 ವರ್ಷಗಳಲ್ಲಿ ಈ ನರ್ಸರಿ ಸಾಕಷ್ಟು ಬೆಳೆದಿದೆ. ಒಂದು ಸಮಯದಲ್ಲಿ ಬದುಕಲು ಪರದಾಡುತ್ತಿದ್ದ ಈ ಕುಟುಂಬ ಈಗ ಲಕ್ಷಗಳ ಮೇಲೆ ವಹಿವಾಟು ಮಾಡುತ್ತಿದೆ. ಭವ್ಯ ವಿ ಶೆಟ್ಟಿ ಅವರ ಕಜೆ ನರ್ಸರಿಯಲ್ಲಿ ಸಾಕಷ್ಟು ವಿವಿಧ ಗಿಡಗಳಿವೆ. ವಿವಿಧ ತಳಿಯ ಮಾವಿನ ಗಿಡಗಳಿವೆ. ಹಲವು ಬಗೆಯ ಅಡಿಕೆ ಗಿಡಗಳಿವೆ. ಹೂವಿನ ಗಿಡಗಳನ್ನ ಹೊರತುಪಡಿಸಿದ್ರೆ ಬಹುತೇಕ ಗಿಡಗಳ ತಾಣವಾಗಿ ಕಜೆ ನರ್ಸರಿ ಮಾರ್ಪಟ್ಟಿದೆ. ಕಾಲಪಾಡಿ, ಸ್ವರ್ಣಲೇಖ, ಕೊಲಂಬೋ, ಕೋಟೇರೋ, ಕೋಣಂ, ಮಲ್ಲಿಕ, ರಂಗನಪಳ್ಳಿ, ಸ್ಥಳೀಯ ನಾಟಿ ತಳಿ ನೆಕ್ಕರೆ ಸೇರಿದಂತೆ ವರ್ಷದ ಎಲ್ಲಾ ತಿಂಗಳಲ್ಲೂ ಹಣ್ಣು ಕೊಡುವ ಆಲ್ ಸೀಸನ್ ಮಾವಿನ ಗಿಡಗಳು ಇಲ್ಲಿ ನಿಮಗೆ ದೊರಕುತ್ತದೆ. ಶತಮಂಗಳ, ಮೋಹಿತ್ ನಗರ, ಇಂಟರ್ ಮಂಗಳ, ಸೈಗನ್, ಸ್ಥಳೀಯ ಮಂಗಳ ಹಾಗೂ ಸ್ಥಳೀಯ ನಾಟಿ ತಳಿ ಸೇರಿದಂತೆ ಅಡಿಕೆಯ ಬಹುತೇಕ ತಳಿಗಳು ಕಜೆ ನರ್ಸರಿಯಲ್ಲಿ ಲಭ್ಯವಾಗುತ್ತದೆ. ಇದರ ಜೊತೆಗೆ ರಂಬುಟಾನ್, ಮ್ಯಾಂಗೋಸ್ಟೀನ್, ಲೆಮನ್, ಹಲಸಿನಲ್ಲಿ ಸಿಂಗಾಪುರ್, ಗಮ್ಲೆ ಸೇರಿದಂತೆ ಹಲವು ತಳಿಗಳು, ಜಾಯಿಕಾಯಿ, ತೆಂಗು, ಪುನರ್ಪುಳಿ,
ಬರಬ, ಕರಿಮೆಣಸು, ಗೇರು ಸಸಿ, ರಾಮಪತ್ರೆ ಗಿಡಗಳು ಬೇಕಾದರೂ ನೀವು ಇಲ್ಲಿ ಪಡೆಯಬಹುದು. ಅಂತಾರಾಜ್ಯ ವ್ಯವಹಾರ ತಮಿಳುನಾಡು, ಕೇರಳ ಇವರ ಪ್ರಮುಖ ವ್ಯವಹಾರದ ರಾಜ್ಯಗಳು. ಇದರ ಜೊತೆಗೆ ಬೆಂಗಳೂರಿನ ಮಂದಿಯು ಇಲ್ಲಿಂದ ಗಿಡಗಳನ್ನ ಲಾರಿಗಳಲ್ಲಿ ಕೊಂಡು ಹೋಗುತ್ತಾರೆ. ಪುತ್ತೂರು ಸೇರಿದಂತೆ ಜಿಲ್ಲೆಯಲ್ಲಿನ ರೈತ ವರ್ಗವು ಈ ನರ್ಸರಿಯ ಗಿಡಗಳನ್ನು ಒಯ್ಯುತ್ತಾರೆ. ಈಗ ಕಜೆ ನರ್ಸರಿ ಸುಮಾರು 4 ಎಕರೆ ಸ್ಥಳದಲ್ಲಿ ಬೆಳೆದಿದೆ. ಗುಡ್ಡವೊಂದನ್ನ ಸ್ಟೆಪ್ಗಳ ರೀತಿಯಲ್ಲಿ ಕತ್ತರಿಸಿ ಅಲ್ಲಿ ಗಿಡಗಳನ್ನ ಸಾಕುತ್ತಿರುವ ಭವ್ಯ ಶೆಟ್ಟಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರ ಪತಿ ವಿದ್ಯಾಪ್ರಸಾದ್. ಇವರ ಜೊತೆಗೆ ಇವರ ಮಕ್ಕಳಾದ ರಕ್ಷಿತಾ ಶೆಟ್ಟಿ ಕಾನೂನು ಪದವಿ ಓದುತ್ತಲೇ ತಂದೆ ತಾಯಿಗೆ ಸಹಕಾರ ನೀಡುತ್ತಿದ್ದಾರೆ. ಪುತ್ರ ಜೀವಿತ್ ಕೂಡ ಇವರ ನರ್ಸರಿಯ ಭಾಗವಾಗಿದ್ದಾನೆ. 8 ಮಂದಿಯ ಈ ಕುಟುಂಬ ಈಗ ಸಂಜೀವಿನಿಯಲ್ಲಿ ಅರಳಿದ ಗಜೆ ನರ್ಸರಿಯಿಂದ ಸದೃಢವಾಗಿದೆ. ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮ ಪಂಚಾಯತ್ನ ಮಹಾಲಿಂಗೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದ ಸ್ವಸಹಾಯ ಸಂಘದ ಸದಸ್ಯರಾಗಿರುವಂತಹ ಭವ್ಯ ವಿ ಶೆಟ್ಟಿ ಅವರು ನರ್ಸರಿಯ ಮೂಲಕ ಏನು ನಮ್ಮ ಮಹಿಳೆಯರು ಯಾವ ರೀತಿ ಸ್ವಾವಲಂಬಿ ಜೀವನವನ್ನ ನಡೆಸಬಹುದು ಅದರ ಬಗ್ಗೆ ಅನೇಕ ಉದಾಹರಣೆಗಳಿವೆ. ಅದೇ ರೀತಿ ಇವರು ಕೂಡ ಒಂದು ಉದಾಹರಣೆಯಲ್ಲಿ ಒಳಪಟ್ಟಿದ್ದಾರೆ. ಹಾಗೆ ನಮ್ಮ ಈ ಭವ್ಯ ಅವರು ಕೂಡ ಪ್ರಥಮವಾಗಿ ನಮ್ಮ ಸ್ವಸಹಾಯ ಸಂಘದ ಒಕ್ಕೂಟದ ಸದಸ್ಯೆಯಾಗಿದ್ದು, ಹಾಗೆ ಅದರ ಮೂಲಕ ಏನು ಬ್ಯಾಂಕಿನ ಸಾಲ ಆಗಿರ್ಬೋದು, ಹಾಗೆ ನಮ್ಮ ಒಕ್ಕೂಟದ ಮೂಲಕ ಸಿಗುವಂತಹ ಸಮುದಾಯ ಬಂಡವಾಳ ನಿಧಿ ಆಗಿರ್ಬೋದು, ಅದನ್ನ ಪಡ್ಕೊಂಡು ಅದರಿಂದ ಏನು ಅಭಿವೃದ್ಧಿಯನ್ನ ಸಾಧಿಸಬಹುದು, ಅದೇ ರೀತಿ ಸ್ವಾವಲಂಬಿ ಜೀವನವನ್ನ ಕೂಡ ನಡೆಸಿದ್ದಾರೆ. ಅವರಿಗೆ ನಮ್ಮ ಒಕ್ಕೂಟದ ಮೂಲಕ ಹಾಗೆ ತಾಲೂಕ್ ಪಂಚಾಯತ್ನ ಮೂಲಕ ಉತ್ತಮವಾದಂತಹ ಸಹಕಾರವನ್ನ ನೀಡಿದ್ದಾರೆ. ಕೊಳಂಬು, ಕಾಲಪಾಡಿ, ಸ್ವಗ್ನಗೇಕ, ನೆಕ್ಕಾಗನ್, ಆಲ್ಸೀಸಾನ್, ರಂಬುಟಾನ್, ಮ್ಯಾಂಗೋಸ್ಟೀನ್, ಲೆಮನ್, ಹಲಸು, ಸಿಂಗಾಪುರ, ಮತ್ತೆ ಗಮ್ಲಾಸ್, ಹಾಗೆ ಒಂದು 10-15 ವೆರೈಟಿ ಉಂಟು. ಯಾರು ಮಾರ್ಕೆಟಿಂಗ್ ಎಲ್ಲಿ? ಬ್ಯಾಂಗ್ಳೂರು ಮತ್ತೆ ತಮಿಳ್ನಾಡು, ಕೇರಳ ಮತ್ತೆ ಇಲ್ಲಿ ಲೋಕಲ್ ಎಲ್ಲ. ಡೈಲಿ ಇರ್ತದೆ? ಡೈಲಿ ಅಂತ ಇಲ್ಲ, ಒಮ್ಮೊಮ್ಮೆ ಲೋಡು ಹೋಗ್ತದೆ. ಇಲ್ಲಿ ಸಾಧಾರಣ ಇರ್ತದೆ. ಆರ್ಥಿಕವಾಗಿ ಹೇಗೆ? ತೊಂದರೆ ಇಲ್ಲ. ಅಲ್ಲಿ ಈಗ ಲೋನ್ ಎಲ್ಲ ಆದ್ಮೇಲೆ ತೊಂದರೆ ಇಲ್ಲ, ಒಂದು ಅಲ್ಲಿಂದ ಅಲ್ಲಿ